ಹಾಯ್, ನಮಸ್ಕಾರ ಡಿಯರ್ ಫ್ರೆಂಡ್ಸ್. ನಾನು ನಿಮ್ಮ ಪ್ರೀತಿಯ ಈರಣ್ಣ ಪಟ್ಟಣ ಶೆಟ್ಟಿ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಎಲ್ಲ ನನ್ನ ಸ್ಪರ್ಧಾ ಜಗತ್ತಿನ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಪ್ರೀತಿಯ ಈರಣ್ಣ ಪಟ್ಟಣ ಶೆಟ್ಟಿ ಮಾಡುವ ಆರಂಭಿಕ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಸ್ನೇಹ ಮಿತ್ರರೇ, ಈಗಾಗಲೇ ಭಾರತದ ಭೂಗೋಳಶಾಸ್ತ್ರದ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಮುಂದಿನ ವಿಡಿಯೋವನ್ನು ಭಾರತದ ಅರಣ್ಯ ಮತ್ತು ರಾಷ್ಟ್ರೀಯ ಉದ್ಯಾನವನ ಎಂಬ ಒಂದು ಅಧ್ಯಯನದೊಂದಿಗೆ ಎಕ್ಸ್ಪ್ಲೇನ್ ಮೂಲಕ, ನಕ್ಷೆಯ ಮೂಲಕ ನಿಮಗೆ ಇಲ್ಲಿ ಪಾಠ ಮಾಡಲು ಬಂದಿದ್ದೀನಿ. ಸ್ನೇಹಿತರೆ, ಈ ನನ್ನ ತರಗತಿಯನ್ನು ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕಾನನ್ನು ಟಚ್ ಮಾಡಿ. ಜೊತೆಗೆ ದಯವಿಟ್ಟು ನನ್ನ ತರಗತಿ ಇಷ್ಟ ಆದಮೇಲೆ ಕೊನೆಯವರೆಗೂ ನೋಡಿ. ಅದ್ಭುತ ತರಗತಿ ನೋಡಿದಾದ ಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ. ತರಗತಿ ಇಷ್ಟ ಆದಮೇಲೆ ಏನೇ ಡೌಟ್ಸ್ ಇದ್ದರೂ, ಎಲ್ಲೋ ಒಂದು ಕಡೆ ನಾನು ಏನಾದರೂ ತಪ್ಪಿದ್ದರೆ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೊಡಿ. ಮುಂದಿನ ತರಗತಿಯಲ್ಲಿ ತಿದ್ಕೋತೀನಿ ಅಂತ ಹೇಳ್ತಾ ನೇರವಾಗಿ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ. ಭಾರತದ ಅರಣ್ಯ ಮತ್ತು ರಾಷ್ಟ್ರೀಯ ಉದ್ಯಾನವನ. ಡಿಯರ್ ಫ್ರೆಂಡ್ಸ್, ಭಾರತದ ಅರಣ್ಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಕೊಡ್ತೀನಿ. ಭಾರತದ ಅರಣ್ಯದ ಬಗ್ಗೆ ಒಂದು ಸಂಪೂರ್ಣವಾದ ವಿಡಿಯೋ ಮಾಡ್ತೀನಿ. ಇಲ್ಲಿ ನನಗೆ ನನ್ನ ವಿದ್ಯಾರ್ಥಿಗಳು ಕೇಳ್ಕೊಂಡಿರುವಂಥ ಪ್ರಮುಖ ಉದ್ದೇಶ, ಸರ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಒಂದು ಸ್ವಲ್ಪ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು. ಆದರೂ ಅರಣ್ಯದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಕಡೆಗೆ ನಾನು ನೋಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ, ಭಾರತದ ಅರಣ್ಯ ಅಂತ ಅಂದಾಗ ನಿಮ್ಗೆ ಗೊತ್ತಿರ್ಬೋದು, ಪರಿಸರ, ಹೌದಲ್ವಾ? ಗುಡ್ಡಗಾಡು ಪರ್ವತಗಳನ್ನು ನಾವು ನೋಡ್ತಿರ್ಬೇಕಾದ್ರೆ ಅಲ್ಲಿ ಅತ್ಯಂತ ಹಚ್ಚರಾಗಿ ಬೆಳೆದಿರುವಂತಹ ಅರಣ್ಯವನ್ನು ನೋಡ್ತೀವಿ. ನ್ಯಾಷನಲ್ ಪಾರ್ಕನ್ನು ಅಲ್ಲೇ ನಮ್ಮ ಭಾರತದ ಕೃಷಿ ಅರಣ್ಯ ಇಲಾಖೆ ಅದನ್ನು ಪ್ರಸ್ತುತಪಡಿಸಿ ಅಭಿವೃದ್ಧಿಗೊಳಿಸಿರುತ್ತೆ. ಡಿಯರ್ ಫ್ರೆಂಡ್ಸ್, ಭಾರತದ ಅರಣ್ಯ ಅಂತ ಬಂದಾಗ ನಾವು ಜಗತ್ತಿನ ವಿಷಯದಲ್ಲಿ ನೋಡಬೇಕಾಗುತ್ತೆ. ಯಾಕೆಂದರೆ ಭಾರತದ ಭೂಪಾಲ ನೋಡಿದಾಗ ಜಗತ್ತಿನ ಭೂಪಾಲವನ್ನು ಹೋಲಿಕೆ ಮಾಡಿ ನೋಡಿರ್ತೀವಲ್ಲ, ಅದೇ ರೀತಿ ಜಗತ್ತಿನಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ದೇಶ ಯಾವುದು ಅಂತ ಕೇಳ್ತಾರೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ದೇಶ ರಷ್ಯಾ. ನೆನಪಿಟ್ಕೊಳ್ಳಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ದೇಶ ರಷ್ಯಾ. ಅದೇಂಗೆ ಥರ ಅಂತ ನಕ್ಕೋಬೇಡಿ. ಜಗತ್ತಿನಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದೇಶ ಯಾವುದು? ರಷ್ಯಾನೇ ತಾನೇ, ಹೌದಲ್ವಾ? ರಷ್ಯಾ ಆಗಿರೋದ್ರಿಂದ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಅರಣ್ಯ ಹೊಂದಿರುವಂತಹ ದೇಶ ರಷ್ಯಾ. ಜಗತ್ತಿನಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ದೇಶ ಯಾವುದು ಅಂತ ಕೇಳ್ತಾರೆ. ವ್ಯಾಟಿಕನ್ ಸಿಟಿ. ಜಗತ್ತಿನ ವಿಸ್ತೀರ್ಣದ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ ಅಂದಮೇಲೆ ಅಲ್ಲೇ ಕಡಿಮೆ ಅರಣ್ಯ ಇರಬೇಕಲ್ವಾ? ಇದು ನಾವು ತಿಳ್ಕೊಬೇಕಾಗಿರುವಂಥ ಪ್ರಮುಖ ಮಾಹಿತಿ. ಹಾಗಾದರೆ ಈಗ ನೇರವಾಗಿ ಭಾರತಕ್ಕೆ ಬರೋಣ. ಇಲ್ಲಿ ಹೇಳ್ತಾ ಇದ್ದೀನಿ ಕೇಳಿ. ಜಗತ್ತಿನಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ದೇಶ ವ್ಯಾಟಿಕನ್ ಸಿಟಿ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ದೇಶ ಯಾವುದು ಅಂತ ಕೇಳ್ತಾರೆ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ದೇಶ ಮಧ್ಯಪ್ರದೇಶ. ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಅರುಣಾಚಲ ಪ್ರದೇಶ. ಎರಡನೆಯದಾಗಿ ಅತಿ ಹೆಚ್ಚು ಅರಣ್ಯ ಹೊಂದಿರೋದು ಅರುಣಾಚಲ ಪ್ರದೇಶ. ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ. ಹಾಗಾದ್ರೆ ಹರಿಯಾಣ. ನೆನಪಿಟ್ಕೊಳ್ಳಿ, ಹರಿಯಾಣ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಒಂದು ಪ್ರಮುಖವಾದ ರಾಜ್ಯ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಗೋವಾ. ನೆನಪಿಟ್ಕೊಳ್ಳಿ, ಗೋವಾ ಭಾರತದಲ್ಲಿ ಅತಿ ಹೆಚ್ಚು, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಗೋವಾ. ಇಲ್ಲಿ ನೋಡಿ, ಹರಿಯಾಣ ಇಲ್ಲಿ ಬರುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ MP ಇಲ್ಲಿ ಬರುತ್ತೆ, ನೆನಪಿಟ್ಕೊಳ್ಳಿ. ದಕ್ಷಿಣ ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಆಂಧ್ರ ಪ್ರದೇಶ. ನೆನಪಿಟ್ಕೊಳ್ಳಿ, ಇಲ್ಲೇ ಬರುತ್ತೆ ಆಂಧ್ರ ಪ್ರದೇಶ. ಕಡಿಮೆ ಅರಣ್ಯ ಹೊಂದಿರುವ, ದಕ್ಷಿಣ ಭಾರತದ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ. ಹಾಗಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ. ಉತ್ತರ ಕನ್ನಡ. ಉತ್ತರ ಕನ್ನಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ. ರಾಜ್ಯದ ಒಟ್ಟು ಭೌಗೋಳಿಕ ಕ್ಷೇತ್ರವನ್ನು ಪರಿಗಣಿಸಿದಾಗ 80.6% ಅರಣ್ಯ ಉತ್ತರ ಕನ್ನಡದಲ್ಲಿದೆ. ಅತಿ ಕಡಿಮೆ ಅರಣ್ಯ ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ. ವಿಜಯಪುರ. ನೆನಪಿಟ್ಕೊಳ್ಳಿ, ವಿಜಯಪುರ 0.7% ಅತಿ ಕಡಿಮೆ ಅರಣ್ಯ ಹೊಂದಿರುವ ಕರ್ನಾಟಕದ ಜಿಲ್ಲೆ. ಡಿಯರ್ ಫ್ರೆಂಡ್ಸ್, ಹಾಗಾದರೆ ನಮ್ಮ ಪ್ರಸ್ತುತ ಭಾರತದ
ಅರಣ್ಯ ಪ್ರತಿಶತ ಎಷ್ಟು ಇದೆ ಅಂತ ನೋಡ್ತಾ ಹೋಗಬೇಕಾಗುತ್ತೆ. ಪ್ರತಿ 2 ವರ್ಷಕ್ಕೊಮ್ಮೆ ಭಾರತದ ಅರಣ್ಯದ ಬಗ್ಗೆ ಮಾಹಿತಿ ಬರ್ತಾ ಇರುತ್ತೆ. ಈಗ ನಾನು ನಿಮ್ಗೆ ಹೇಳ್ತಿರೋದು 2017ರ ಭಾರತೀಯ ಅರಣ್ಯ ಇಲಾಖೆಯ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದೀನಿ. ಭಾರತದ ಪ್ರಸ್ತುತ ಅರಣ್ಯ ಎಷ್ಟಿದೆ ಅಂತಂದರೆ 21.34%. 2017ರ ಮಾಹಿತಿಯ ಪ್ರಕಾರ. ಹಾಗಾದರೆ 2019 ಜನವರಿ 3ರಂದು ಭಾರತೀಯ ಅರಣ್ಯ ಇಲಾಖೆಯ ಸರ್ವೆ ಪ್ರಕಾರ ಅಂದಾಜು ಕೊಡಲಾಗಿದೆ. ಅದು ವೆಬ್ಸೈಟ್ ಅಂತರ್ಜಾಲ ಮಾಹಿತಿಯ ಒಂದು ಇದರಂತ ಹೇಳ್ತಾ ಇದ್ದೀನಿ. ಪ್ರಸ್ತುತ ಭಾರತದಲ್ಲಿರೋದು 24.39% ಅಂತ ಇದೆ. ಇದು ಆಸ್ ಪರ್ ವಿಕಿಪೀಡಿಯಾ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಅದು ಅಧಿಕೃತ ದಾಖಲೆಯ ಪ್ರಕಾರ 2017ರಲ್ಲಿ ಕೇಳಿದರೆ ಇದು ಅಂತರ್ಜಾಲ ಮಾಹಿತಿ ಪ್ರಕಾರ ಪ್ರಸ್ತುತ ವಿಕಿಪೀಡಿಯಾದಲ್ಲಿ ಕೊಟ್ಟಿರುವ ಮಾಹಿತಿ ಅಂತ ಇದು. ಭಾರತದ ಒಟ್ಟು ಅರಣ್ಯ ಭೂಪ್ರದೇಶದಲ್ಲಿ ಎಷ್ಟು % ರಾಷ್ಟ್ರೀಯ ಉದ್ಯಾನವನ ಹೊಂದಿರುವ ಪ್ರದೇಶ ಕಂಡು ಬರುತ್ತೆ ಅಂತ ಕೇಳ್ತಾರೆ. 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ 1.23% ಅರಣ್ಯ ಇದು ರಾಷ್ಟ್ರೀಯ ಉದ್ಯಾನವನದ ಪ್ರದೇಶ ಇರೋದನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಹಾಗಾದರೆ ಕರ್ನಾಟಕವು ಪ್ರಸ್ತುತ ಎಷ್ಟು % ವಿಸ್ತೀರ್ಣ ಹೊಂದಿದೆ ಅಂತ ಕೇಳ್ತಾರೆ. 24% ಅಂತ ಮಾಹಿತಿ ಬರ್ತಾ ಇದೆ. ಆದರೆ 2019ರಲ್ಲಿ ಜುಲೈ ಅಥವಾ ಆಗಸ್ಟ್ನಲ್ಲಿ ಪ್ರಸ್ತುತ ಇರೋದು ಗೊತ್ತಾಗುತ್ತೆ. ಇಲ್ಲಿ 24 ಅಂತಾನೆ ಕೊಟ್ಟಿದ್ದಾರೆ. ಕೆಲವೊಂದು ಇದರಲ್ಲಿ 21.43% ಅಂತ ಕೊಟ್ಟಿದ್ದಾರೆ. 2 ಮಾಹಿತಿ ಇದೆ. ಈ 2 ಆಪ್ಷನ್ಗಳಲ್ಲಿ ನಿಮಗೆ ಕ್ವಶನ್ಗಳಲ್ಲಿ 2 ಆಪ್ಷನ್ ಬಂದರೆ ಇದನ್ನು ಹಾಕ್ಬೋದು, ಇದನ್ನು ಹಾಕ್ಬೋದು. 2019ರ ಆಗಸ್ಟ್ನಲ್ಲಿ ಸರ್ವೆ ಮಾಡಿ ಅಲ್ಲಿ ಬಂದಿರೋ ಮಾಹಿತಿ ಏನಾದರೂ ನೀವು ಪರೀಕ್ಷೆ ಬರೆಯುವ ಮುಂಚೆ ಬಂದಿದ್ದರೆ ಅಲ್ಲಿ ನೀವು ಆ ಒಂದು ಸರ್ವೆ ಬಂದಿರೋ ಮಾಹಿತಿಯನ್ನು ಹಾಕಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಯಾವುದಾದ್ರೂ ಎಕ್ಸಾಮ್ ಬರೀತಾ ಇದ್ದರೆ ಇದರಲ್ಲಿ ಯಾವುದಾದ್ರೂ ಒಂದು ಹಾಕಿ. ಓಕೆ, ಹಾಗಾದರೆ ಭಾರತದ ಒಟ್ಟು ಅರಣ್ಯವನ್ನು ಪ್ರಪಂಚಕ್ಕೆ ಹೋಲಿಸಿದಾಗ ಎಷ್ಟು % ಇದೆ ಅಂತ ನೋಡ್ತಾ ಹೋದರೆ 1.8%. ಜಗತ್ತಿಗೆ ಹೋಲಿಸಿದಾಗ ಭಾರತದ ಒಟ್ಟು ಅರಣ್ಯ % ಏಷ್ಯಾ ಖಂಡಕ್ಕೆ ಹೋಲಿಸಿದಾಗ ಭಾರತದ ಅರಣ್ಯ ಎಷ್ಟು % ಇದೆ ಅಂತ ಕೇಳ್ತಾರೆ. 15% ನೆನಪಿಟ್ಕೊಳ್ಳಿ. ಏಷ್ಯಾ ಖಂಡಕ್ಕೆ ಹೋಲಿಸಿದಾಗ 15%, ಪ್ರಪಂಚಕ್ಕೆ ಹೋಲಿಸಿದಾಗ 1.8%. ಡಿಯರ್ ಫ್ರೆಂಡ್ಸ್, ಇಲ್ಲಿ ಪರ್ಸೆಂಟೇಜ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆದರೆ 2019 ಆಗಸ್ಟ್ವರೆಗೂ ಭಾರತೀಯ ಅರಣ್ಯ ಇಲಾಖೆಯ ಸರ್ವೆ ಮಾಡುತ್ತೆ. ಅಲ್ಲಿ ಮತ್ತೆ ಈ ಅಂಕಿಅಂಶಗಳ ತಿದ್ದುಪಡಿಯಾಗುವ ಸಾಧ್ಯತೆ ಇರುತ್ತೆ. ಒಂದು ಸ್ವಲ್ಪ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ಮತ್ತೆ ಮುಂದೆ ಹೋಗ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರಣ್ಯ ನೀತಿಯನ್ನು ರೂಪಿಸಿದ ದೇಶ ಯಾವುದು ಅಂತ ಕೇಳ್ತಾರೆ. ಅರಣ್ಯ ನೀತಿ ರೂಪಿಸಿದ ದೇಶ ಭಾರತ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಅರಣ್ಯದ ಬಗ್ಗೆ ಮಾಹಿತಿಯನ್ನು ಇದು ಮಾಡಿ ಆ ಅರಣ್ಯ ಬಗ್ಗೆ ರೂಪರೇಷೆಗಳನ್ನು ಸಿದ್ಧಪಡಿಸಿದ ದೇಶ ಯಾವುದು ಅಂತ ಕೇಳ್ತಾರೆ. ಭಾರತ. ಭಾರತದಲ್ಲಿ ಅರಣ್ಯ ಇಲಾಖೆ ರೂಪುಗೊಂಡ ವರ್ಷ, ಅರಣ್ಯ ಕಾಯ್ದೆ ಅಲ್ಲ, ಅರಣ್ಯ ನೀತಿ ಅಲ್ಲ, ಅರಣ್ಯ ಇಲಾಖೆ ರೂಪುಗೊಂಡ ವರ್ಷ 1864. ಭಾರತದಲ್ಲಿ ಅರಣ್ಯ ಇಲಾಖೆ ರೂಪುಗೊಂಡ ವರ್ಷ 1864. ನೆನಪಿಟ್ಕೊಳ್ಳಿ. ಭಾರತದಲ್ಲಿ ನೆಕ್ಸ್ಟ್ ಪಾಯಿಂಟು, ಭಾರತದಲ್ಲಿ ಅರಣ್ಯ ನೀತಿ ಮೊದಲ ಬಾರಿಗೆ ಜಾರಿಗೆ ಬಂದಿದ್ದು ಯಾವಾಗ? 1865ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಅರಣ್ಯ ನೀತಿ ಜಾರಿಗೆ ಬಂದಿರುತ್ತೆ. ಭಾರತದಲ್ಲಿ ಅರಣ್ಯ ಕಾಯ್ದೆ ಮೊದಲ ಬಾರಿಗೆ ಜಾರಿಗೆ ಬಂದಿದ್ದು ಯಾವಾಗ ಕೇಳ್ತಾರೆ? 1927 ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರಣ್ಯ ಕಾಯ್ದೆ ಜಾರಿಗೆ ಬಂದ ವರ್ಷ. ನೆಕ್ಸ್ಟ್ ಮತ್ತೆ ಸ್ನೇಹಿತರೆ, ಸ್ವತಂತ್ರ ಭಾರತದ ನಂತರ ನೂತನ ಅರಣ್ಯ ನೀತಿ ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳ್ತಾರೆ. ಸ್ವತಂತ್ರ ಭಾರತದ ನಂತರ ನೂತನ ಅರಣ್ಯ ನೀತಿ ಜಾರಿಗೆ ಬಂದಿದ್ದೇ 1952. ಯಾಕೆ ಹೇಳಿ? ಬ್ರಿಟಿಷರು ಜಾರಿಗೆ ತಂದಿದ್ರು ಮೊಟ್ಟ ಮೊದಲ ಬಾರಿಗೆ. ನಮಗೆ ಬ್ರಿಟಿಷರದ್ದು ಯಾವುದೂ ಬೇಡ ಆಗಿತ್ತು. ನಮ್ಮದೇ ಆಗಿರುವಂಥ ಸ್ವತಂತ್ರ ದೇಶ ಪಡೆದಿದ್ವಿ 47ರಲ್ಲಿ. ನಮಗೆ ಆಗಿರುವಂಥ ನಮ್ಮದೇ ಒಂದು ಸ್ವತಂತ್ರ ಇರಲಿ ಅಂಥೇಳಿ ನಾವು ನೂತನ ಅರಣ್ಯ ನೀತಿಯನ್ನು ಜಾರಿಗೆ ತಂದ್ವಿ. ನೂತನ ಅರಣ್ಯ ನೀತಿಯನ್ನು ಜಾರಿಗೆ ಏನೋ ತಂದ್ವಿ, ಆದರೆ ಅಲ್ಲಿರೋ ಕೆಲವೊಂದು ನೀತಿ ನಿಯಮಗಳನ್ನ ಬದಲಾವಣೆ ಮಾಡಬೇಕಾ ಬೇಡವಾ? ಮಾಡಲೇಬೇಕಲ್ವ? ಆ ಮಾಡುವ ಉದ್ದೇಶದಿಂದ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಅರಣ್ಯ ನೀತಿಯನ್ನು ಪರಿಷ್ಕರಣೆ ಮಾಡಲಾದ ವರ್ಷ ಯಾವುದು ಅಂತ ಕೇಳ್ತಾರೆ. 1988. ನೆನಪಿಟ್ಟುಕೊಳ್ಳಿ.
1988ರಲ್ಲಿ ಪರಿಷ್ಕರಣೆ ಮಾಡಿ ಒಂದು ನಿರ್ಧಾರ ಕೈಗೊಳ್ತಾರೆ. ಪ್ರತಿ 2 ವರ್ಷಕ್ಕೊಮ್ಮೆ ಭಾರತದಲ್ಲಿ ಅರಣ್ಯದ ಬಗ್ಗೆ ಸರ್ವೆ ನಡಿಬೇಕು. ಅಲ್ಲಿರುವಂಥ ಪ್ರಮುಖವಾಗಿ ಅಲ್ಲಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಅಂಕಿಅಂಶಗಳು ಕೊಡೋದಾಗಲಿ, ಯಾವ ರಾಜ್ಯದಲ್ಲಿ ಎಷ್ಟು ಅರಣ್ಯ ಪ್ರದೇಶ ವ್ಯಾಪಿಸಿದೆ, ಸರ್ವನಾಶ ಆಗಿದೆ, ಅದರ ಮುಂದಿನ ರೂಪರೇಷೆಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂಥೇಳಿ ನಿರ್ಧಾರ ತೆಗೆದುಕೊಳ್ತಾರೆ 1988ರಲ್ಲಿ. ಓಕೆ, ಭಾರತದಲ್ಲಿ ಪ್ರಥಮ ಬಾರಿಗೆ 1972ರಲ್ಲಿ ಪ್ರಪ್ರಥಮ ಬಾರಿಗೆ 1972ರಲ್ಲಿ ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದೆ. ಭಾರತೀಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಎಷ್ಟೋ ಸರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, 1972. ಭಾರತದಲ್ಲಿ ಹುಲಿ ಯೋಜನೆ ಜಾರಿಗೆ ಬಂದ ವರ್ಷ 1973. ಯಾಕೆ? ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ, ಆ ಹುಲಿ ಸಂತತಿಯೇ ನಶಿಸಿ ಹೋಗಬಾರದನ್ನೋ ಉದ್ದೇಶಕ್ಕೆ, ಅವುಗಳನ್ನು ಪೋಷಣೆ ಮಾಡುವ ಉದ್ದೇಶಕ್ಕೆ ಹುಲಿ ಯೋಜನೆಯನ್ನು ಜಾರಿಗೆ ತರ್ತಾರೆ. ಭಾರತದ ಹುಲಿ ಯೋಜನೆ 1973. ಅದೇ ರೀತಿ 1992ರಲ್ಲಿ ಭಾರತೀಯ ಆನೆ ಯೋಜನೆ ಜಾರಿಗೆ ತರ್ತಾರೆ. ಭಾರತದಲ್ಲಿ ಆನೆ ಯೋಜನೆ ಜಾರಿಗೆ ತರ್ತಾರೆ. ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಆನೆ ಗಣತಿ, ನಮ್ಮ ದೇಶದಲ್ಲಿ ನಮ್ಮ ಮಾನವರಿಗೋಸ್ಕರ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಹೇಗೆ ನಡೆಯುತ್ತೋ ಅದೇ ರೀತಿ ಆನೆ ಗಣತಿ ಜಾರಿಗೆ ತಂದ ವರ್ಷ 2017ರಲ್ಲಿ ಪ್ರಥಮ ಬಾರಿಗೆ ಆನೆ ಗಣತಿ ಆರಂಭವಾಗುತ್ತೆ. ಪ್ರಸ್ತುತ ಭಾರತದಲ್ಲಿ 50 ಹುಲಿ ಸಂರಕ್ಷಣಾ ತಾಣಗಳಿವೆ, 32 ಆನೆ ಸಂರಕ್ಷಣಾ ತಾಣಗಳಿವೆ. 50 ಹುಲಿ ಸಂರಕ್ಷಣಾ ತಾಣಗಳಿವೆ, 32 ಆನೆ ಸಂರಕ್ಷಣಾ ತಾಣಗಳಿವೆ. ಪ್ರಸ್ತುತ ಭಾರತದಲ್ಲಿ ಸ್ನೇಹಿತರೆ 16 ರಾಜ್ಯಗಳಲ್ಲಿ ಆನೆ ಯೋಜನೆ ಜಾರಿಯಲ್ಲಿದೆ. ಭಾರತ ದೇಶದಲ್ಲಿ 16 ರಾಜ್ಯಗಳಲ್ಲಿ ಆನೆ ಯೋಜನೆ ಜಾರಿಯಲ್ಲಿದೆ. 50 ಹುಲಿ ಸಂರಕ್ಷಣಾ ತಾಣಗಳಿವೆ, 32 ಆನೆ ಸಂರಕ್ಷಣಾ ತಾಣಗಳಿವೆ. ಭಾರತದಲ್ಲಿ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದಾಗ 5 ಹುಲಿ ಸಂರಕ್ಷಣಾ ತಾಣಗಳಿವೆ, 5 ರಾಷ್ಟ್ರೀಯ ಉದ್ಯಾನವನಗಳಿವೆ, 30 ವನ್ಯಜೀವಿ ಧಾಮಗಳಿವೆ ಕರ್ನಾಟಕದಲ್ಲಿ. ಯಾವ್ಯಾವ ಅಂತ ಹೇಳ್ತೀನಿ ನಿಮಗೆ. ಓಕೆ, 16 ರಾಜ್ಯಗಳಲ್ಲಿ ಆನೆ ಯೋಜನೆ, 5 ಹುಲಿ ಅಭಯಾರಣ್ಯ, 5 ರಾಷ್ಟ್ರೀಯ ಉದ್ಯಾನವನ, 30 ವನ್ಯಜೀವಿ ಧಾಮಗಳನ್ನು ನಮ್ಮ ಕರ್ನಾಟಕದಲ್ಲಿ ನೋಡ್ತೀವಿ. ಅದೇ ರೀತಿ ಡಿಯರ್ ಫ್ರೆಂಡ್ಸ್, ಪ್ರಸ್ತುತ ಭಾರತದಲ್ಲಿರುವ ಆನೆಗಳ ಸಂಖ್ಯೆ 27,312. 2018 ಸೆಪ್ಟೆಂಬರ್ ಮಾಹಿತಿ ಅಂತ ಹೇಳ್ತಾ ಇದ್ದೀನಿ. 27,312 ಭಾರತ ದೇಶಾದ್ಯಂತ ಇರುವ ಆನೆಗಳ ಸಂಖ್ಯೆ. ಕರ್ನಾಟಕದಲ್ಲಿರುವ ಆನೆಗಳ ಸಂಖ್ಯೆ 6,049 ಆನೆಗಳಿವೆ. ಪ್ರಸ್ತುತ 2017ರ ಮಾಹಿತಿಯಂತೆ ಭಾರತದಲ್ಲಿರುವ ಹುಲಿಗಳ ಸಂಖ್ಯೆ 2,226 ಹುಲಿಗಳು ಭಾರತದಲ್ಲಿವೆ. ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿರುವ ಹುಲಿಗಳ ಸಂಖ್ಯೆ 406, 406 ಹುಲಿಗಳು ನಮ್ಮ ಕರ್ನಾಟಕದಲ್ಲಿದ್ದಾವೆ. ಡಿಯರ್ ಫ್ರೆಂಡ್ಸ್, ನಮ್ಮ ಈ ಹುಲಿಗಳ ಇದಕ್ಕೂ ಒಂದು ವೈಜ್ಞಾನಿಕ ಹೆಸರು ಇದೆ. ಈ ಗೋಧಿ ಬೆಳೆಗೆ ವೈಜ್ಞಾನಿಕ ಹೆಸರು ಟ್ರಿಟಿಕಮ್ ಅಂತ ಕರಿತೀವಿ. ಜೋಳ ಅಂತ ಬಂದಾಗ ಸೋರಗಮ್ ಬುಲ್ಗೆರೆ ಅಂತ ಕರಿತೀವಿ. ಬತ್ ಅಂತ ಬಂದಾಗ ವರೈಸಾ ಸಟೈವ. ಸೈಂಟಿಫಿಕಲ್ ನೇಮ್ ಅಂತ ಹೆಂಗೆ ಕರಿತೀವೋ, ಈ ನಮ್ಮ ಹುಲಿಯ ಒಂದು ಸೈಂಟಿಫಿಕಲ್ ನೇಮ್ ಇದೆ ಪೆಲಿಯಸ್ ಟೈಗ್ರಿಸ್ ಅಂತ. ಇಲ್ಲಿ ಬರೀತೀವಿ ಪೆಲಿಯಸ್ ಟೈಗ್ರಿಸ್ ಅನ್ನೋದು ನಮ್ಮ ಹುಲಿಯ ಒಂದು ವೈಜ್ಞಾನಿಕ ಹೆಸರು. ಡಿಯರ್ ಫ್ರೆಂಡ್ಸ್, ಹಾಗಾದರೆ ಈಗ ನೋಡ್ತಾ ಹೋಗೋಣ. ಭಾರತ ದೇಶದಲ್ಲಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಭಾರತ ದೇಶದಲ್ಲಿ 104 ರಾಷ್ಟ್ರೀಯ ಉದ್ಯಾನವನಗಳಿವೆ, 537 ವನ್ಯಜೀವಿ ಧಾಮಗಳಿವೆ, 18 ಜೈವಿಕ ಸಂರಕ್ಷಣಾ ತಾಣಗಳಿವೆ, 275 ಪ್ರಾಣಿ ಸಂಗ್ರಹಾಲಯಗಳಿವೆ. 18 ಜೈವಿಕ ಸಂರಕ್ಷಣಾ ತಾಣಗಳಿವೆ, 537 ವನ್ಯಜೀವಿ ಧಾಮಗಳಿವೆ, 104 ರಾಷ್ಟ್ರೀಯ ಉದ್ಯಾನವನಗಳಿವೆ. 104 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಇಲ್ಲಿಯವರೆಗೂ 6 ರಾಷ್ಟ್ರೀಯ ಉದ್ಯಾನವನಗಳನ್ನು ವಿಶ್ವ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಅವು ಯಾವ್ಯಾವ ಅಂತ ಇಲ್ಲೇ ಹೇಳ್ಬಿಡ್ತೀನಿ, ನೋಡ್ತಾ ಹೋಗಿ ಸ್ನೇಹಿತರೆ. ಓಕೆ, ಕಾಕಿ ಮಾನಸು ಗ್ರೇಟ್, ಕಾಕಿ ಮಾನಸು
ಗ್ರೇಟ್ ಇದೊಂದು ಶಾರ್ಟ್ಕಟ್ ಫಾರ್ಮುಲಾ ಮಾಡಿದ್ದೀನಿ. 6 ರಾಷ್ಟ್ರೀಯ ಉದ್ಯಾನವನಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗಿರುವಂತಹ ದೇಶದ 6 ರಾಷ್ಟ್ರೀಯ ಉದ್ಯಾನವನ: ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ, ಮಾನಸ ರಾಷ್ಟ್ರೀಯ ಉದ್ಯಾನವನ, ನಂದಾದೇವಿ ಜೈವಿಕ ಸಂರಕ್ಷಣಾ ತಾಣ, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ, ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನವನ. 18 ಜೈವಿಕ ಸಂರಕ್ಷಣಾ ತಾಣಗಳಲ್ಲಿ 11 ಜೈವಿಕ ಸಂರಕ್ಷಣಾ ತಾಣಗಳನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ 275 ಪ್ರಾಣಿ ಸಂಗ್ರಹಾಲಯಗಳನ್ನು ಇರೋದನ್ನು ನೋಡ್ತೀವಿ. ಈಗ ಡಿಯರ್ ಫ್ರೆಂಡ್ಸ್ ನೇರವಾಗಿ ರಾಷ್ಟ್ರೀಯ ಉದ್ಯಾನವನಗಳ ವಿಷಯಕ್ಕೆ ಬರ್ತಾ ಇದ್ದೀನಿ. ಬೇಗ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ಸ್ನೇಹಿತರೆ. ಓಕೆ, ಜಗತ್ತಿನ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳ್ತಾರೆ. ಜಗತ್ತಿನ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್, ಅಮೆರಿಕಾದ ವಯೋಮಿಂಗ್ ನಲ್ಲಿದೆ. ಜಗತ್ತಿನ ಪ್ರಥಮ ಪ್ರಾಚೀನ ರಾಷ್ಟ್ರೀಯ ಉದ್ಯಾನವನ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್, ಅಮೆರಿಕಾದ ವಯೋಮಿಂಗ್ನಲ್ಲಿ 1872ರಲ್ಲಿ ಸ್ಥಾಪನೆಯಾಗಿದೆ. ಹಾಗಾದರೆ ಜಗತ್ತಿನ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ನೋಡಿರೋ ನಾವು ಭಾರತದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ನೋಡ್ತಾ ಹೋಗೋಣ. ಉತ್ತರಾಖಂಡ ರಾಜ್ಯದಲ್ಲಿ, ಇಲ್ಲಿ ಕಂಡು ಬರುವಂಥ ಉತ್ತರಾಖಂಡ ರಾಜ್ಯದಲ್ಲಿ ಜಿಬ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಭಾರತ ದೇಶದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ 1936ರಲ್ಲಿ ಉತ್ತರಾಖಂಡ ರಾಜ್ಯದ ಜಿಬ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇದನ್ನು ಪ್ರಸ್ತುತ ಈಗ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಎಂದು ಕರೆಯುತ್ತಿದ್ದಾರೆ. ಹಾಗಾದರೆ ಪ್ರಸ್ತುತ ಭಾರತ ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು? ಜಮ್ಮು ಕಾಶ್ಮೀರದ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ. ಜಮ್ಮು ಕಾಶ್ಮೀರದ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ 1981ರಲ್ಲಿ ಸ್ಥಾಪನೆಯಾಗಿದೆ. ಪ್ರಸ್ತುತ ಭಾರತದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳ್ತಾರೆ. ಪ್ರಸ್ತುತ ಭಾರತದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಅಂಡಮಾನ್ ನಿಕೋಬಾರದಲ್ಲಿರುವ ಸೌತ್ ಬಟನ್ ಐಲ್ಯಾಂಡ್ ರಾಷ್ಟ್ರೀಯ ಉದ್ಯಾನವನ. ಇಲ್ಲೇ ಬರುತ್ತೆ ಸ್ನೇಹಿತರೆ. ಹಾಗಾದರೆ ಏಷ್ಯಾಟಿಕ್ ಸಿಂಹಗಳಿಗೆ ಪ್ರಸಿದ್ಧವಾಗಿರುವ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳ್ತಾರೆ. ಏಷ್ಯಾಟಿಕ್ ಸಿಂಹಗಳಿಗೆ ಪ್ರಸಿದ್ಧವಾಗಿರುವ ರಾಷ್ಟ್ರೀಯ ಉದ್ಯಾನವನ ಗುಜರಾತಿನ ಗಿರ್ ರಾಷ್ಟ್ರೀಯ ಉದ್ಯಾನವನ. ಜಗತ್ತಿನ ಭಾರತದ ಏಕೈಕ ತೇಲಾಡುವ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳ್ತಾರೆ. ಡಿಯರ್ ಫ್ರೆಂಡ್ಸ್, ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುವಂತಹ ಮಣಿಪುರದ ಕೈಬುಲ್ ಲ್ಯಾಂಜು ಭಾರತದ ಏಕೈಕ ತೇಲಾಡುವ ರಾಷ್ಟ್ರೀಯ ಉದ್ಯಾನವನ. ಭಾರತ ದೇಶದ ಏಕೈಕ ತೇಲಾಡುವ ರಾಷ್ಟ್ರೀಯ ಉದ್ಯಾನವನ ಯಾವ ಸರೋವರದ ಪಕ್ಕದಲ್ಲಿದೆ? ಜಗತ್ತಿನ ಏಕೈಕ ತೇಲಾಡುವ ಸರೋವರವಾದ ಲೋಕ್ಟಾಕ್, ಅದೇ ಮಣಿಪುರ ರಾಜ್ಯದಲ್ಲಿರುವ ಲೋಕ್ಟಾಕ್ ಸರೋವರದ ಪಕ್ಕದಲ್ಲಿ ಈ ರಾಷ್ಟ್ರೀಯ ಉದ್ಯಾನವನವಿದೆ. ಓಕೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಹುಲಿ ಸಂತತಿ ಹೊಂದಿರುವ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದ ಬಂಧವ್ಯಾಘ್ರ ರಾಷ್ಟ್ರೀಯ ಉದ್ಯಾನವನ. ಡಿಯರ್ ಫ್ರೆಂಡ್ಸ್, ಇಲ್ಲಿ ನಾವು ಅತಿ ಹೆಚ್ಚು ಎಮ್ಮೆಗಳನ್ನು ಹೊಂದಿರುವ ರಾಷ್ಟ್ರೀಯ ಉದ್ಯಾನವನ. ಇತ್ತೀಚೆಗೆ ಯಾವುದೋ ನ್ಯೂಸ್ ಪೇಪರಲ್ಲಿ ನೋಡಿದೆ, ಅರುಣಾಚಲ ಪ್ರದೇಶದ ನಮದಪ ರಾಷ್ಟ್ರೀಯ ಉದ್ಯಾನವನ ಅಂತ ಕೊಟ್ಟಿದ್ದಾರೆ. ಅದರ ಬಗ್ಗೆ ಕ್ಲಾರಿಫೈ ಮಾಡಿಕೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ 104 ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ವಿಶೇಷತೆಯಿಂದ ಕೂಡಿರುವ ರಾಷ್ಟ್ರೀಯ ಉದ್ಯಾನವನ ಹೇಳಿದ್ದೀನಿ. ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಮತ್ತೆ ಎಕ್ಸ್ಟ್ರಾ ಈ ವಿಶೇಷತೆಯಿಂದ ಕೂಡಿರೋ ಎಕ್ಸ್ಟ್ರಾ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ನೋಡಿ. ರಾಜಸ್ಥಾನದಲ್ಲಿ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನವಿದೆ. ಹರಿಯಾಣದಲ್ಲಿ ಕಲೇಸಾ ರಾಷ್ಟ್ರೀಯ ಉದ್ಯಾನವನವಿದೆ. ರಾಜಸ್ಥಾನದಲ್ಲಿ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನವಿದೆ. ಉತ್ತರಾಖಂಡದಲ್ಲಿ ನಂದಾದೇವಿ ಜೈವಿಕ ಸಂರಕ್ಷಣಾ ತಾಣವಿದೆ. ಪಶ್ಚಿಮ ಬಂಗಾಳದಲ್ಲಿ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನವಿದೆ. ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನವಿದೆ. ಸಿಕ್ಕಿಂನಲ್ಲಿ ಕಾಂಚನಜುಂಗಾ ರಾಷ್ಟ್ರೀಯ ಉದ್ಯಾನವನವಿದೆ.
ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನವಿದೆ. ಆಸಾಂನಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವಿದೆ. ಆಸಾಂನಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವಿದೆ. ತಮಿಳುನಾಡಿನಲ್ಲಿ ಗುಂಡೈ ರಾಷ್ಟ್ರೀಯ ಉದ್ಯಾನವನವಿದೆ. ತಮಿಳುನಾಡಿನಲ್ಲಿ ಗುಂಡೈ ರಾಷ್ಟ್ರೀಯ ಉದ್ಯಾನವನವಿದೆ. ನೆನಪಿಟ್ಕೊಳ್ಳಿ, ಗುಂಡೈ ರಾಷ್ಟ್ರೀಯ ಉದ್ಯಾನವನವಿದೆ. ಕೇರಳದಲ್ಲಿ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನವಿದೆ. ಅದೇ ರೀತಿ ಗೋವಾದಲ್ಲಿ ಮೇಲಂ ರಾಷ್ಟ್ರೀಯ ಉದ್ಯಾನವನವಿದೆ. ತಾಡೋಬಾ ರಾಷ್ಟ್ರೀಯ ಉದ್ಯಾನವನವಿರುವ ರಾಜ್ಯ ಯಾವುದು ಅಂತ ಮೊನ್ನೆ PSI ಕ್ವಶನ್ ಪೇಪರಲ್ಲಿ ಕೇಳಿದರು. ಮಹಾರಾಷ್ಟ್ರದಲ್ಲಿ ತಾಡೋಬಾ ರಾಷ್ಟ್ರೀಯ ಉದ್ಯಾನವನವಿದೆ. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು, 5 ಹುಲಿ ಅಭಯಾರಣ್ಯಗಳು, 30 ವನ್ಯಜೀವಿ ಧಾಮಗಳಿರೋದನ್ನು ನೋಡ್ತೀವಿ. ಡಿಯರ್ ಫ್ರೆಂಡ್ಸ್, ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋ ಪ್ರಮುಖ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಕರ್ನಾಟಕಕ್ಕೆ ಪ್ರತ್ಯೇಕವಾದ ರಾಷ್ಟ್ರೀಯ ಉದ್ಯಾನವನಗಳ ಕುರಿತು ಒಂದು ವಿಶೇಷವಾದ ಪ್ರತ್ಯೇಕ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡೋಕ್ಕಾಗಲ್ಲ, ತುಂಬ ಡೆಪ್ತ್ ಆಗಿರೋದ್ರಿಂದ ಸ್ನೇಹಿತರೆ ಅದಕ್ಕೆ ಕ್ಷಮಿಸಬೇಕು ಅಂತ ಹೇಳ್ತಾ, ಈ ಒಂದು ಪ್ರಮುಖವಾದ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. 104 ರಾಷ್ಟ್ರೀಯ ಉದ್ಯಾನವನಗಳನ್ನು ಎಲ್ಲ ಓದಕ್ಕೆ ಹೋಗ್ಬೇಡಿ. ನಾನು ಏನು ಹೇಳಿದ್ದೀನೋ ಇಷ್ಟು ಮಾತ್ರ ಓದಿ. ಪುಸ್ತಕ ತೆಗೆದುಕೊಂಡಿದ್ದವರು ಇದಕ್ಕೂ ಹೆಚ್ಚಿನ ಮಾಹಿತಿ, ಹಿಂದೆ ಯಾವ ಯಾವ ಪರೀಕ್ಷೆಯಲ್ಲಿ ಇದರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ರು ಅಂತಲೂ ಸಹ ಆ ಪುಸ್ತಕದಲ್ಲೇ ಬರೆದಿದ್ದೆ. ಓದ್ತಾ ಇದ್ದೀರಿ ಅಂತಲೂ ಗೊತ್ತಾಗಿದೆ. ಡಿಯರ್ ಫ್ರೆಂಡ್ಸ್, ಇದು ಅರಣ್ಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಕೊಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ತುಂಬ ಡೆಪ್ತ್ ಆಗಿ ಮಾಹಿತಿ ಕೊಟ್ಟಿದ್ದೇನೆ. ಮುಂದಿನ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಈ ತರಗತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹ ಮಿತ್ರರಿಗೂ ಶೇರ್ ಮಾಡಿ. ನಿಮ್ಮ ಪ್ರೀತಿಯ ಅಭಿಮಾನ ಹೀಗೆ ನನ್ನ ಮೇಲೆ ಇರಲಿ. ನಿಮ್ಮ ಪ್ರೀತಿಯ ವಿಶ್ವಾಸ ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನನ್ನದು ಅಂತ ಹೇಳ್ತಾ ಈ ತರಗತಿಯನ್ನು ಈ ಕ್ಷಣದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಬಂದು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಈ ತರಗತಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.